ಎಷ್ಟು ಓದಿದ್ರೂ ನಿಮಗೆ ನೆನಪಿನಲ್ಲೇ ಉಳಿಯೋದಿಲ್ವೇ? ಹಾಗಿದ್ರೆ ಓದಿದ್ದು ಸುಲಭವಾಗಿ ಮರೆತು ಹೋಗದಿರಲು, ಎಲ್ಲವೂ ನೆನಪಿನಲ್ಲಿ ಉಳಿಯಲು ಈ ಟ್ರಿಕ್ಸ್ ಫಾಲೋ ಮಾಡಿ ನೋಡಿ. ಎಷ್ಟು ಓದಿದರೂ ನೆನಪಿನಲ್ಲಿ ಉಳಿಯುವುದಿಲ್ಲವೇ? ಓದಿದ್ದು ಮರೆತು ಹೋಗದಿರಲು ಈ ಟ್ರಿಕ್ಸ್ ಪಾಲಿಸಿ. ಮನೆಗಳಲ್ಲಿ ಓದುತ್ತಿರುವ ಮಕ್ಕಳಿಗೆ ಬೆಳಗ್ಗೆ ಬೇಗನೆ ಎದ್ದು ಓದ್ಕೊಳ್ಳಿ ಅಂತ ಸಲಹೆ ನೀಡುವುದನ್ನ ಕೇಳಿರಬಹುದು. ಯಾಕಂದ್ರೆ ಮುಂಜಾನೆ ಮತ್ತು ಮುಸ್ಸಂಜೆಯಲ್ಲಿ ಅಧ್ಯಯನ ಮಾಡುವುದರಿಂದ ಹೆಚ್ಚಿನ ಪ್ರಯೋಜನ ಇದೆ ಅಂತ ನಂಬಲಾಗುತ್ತೆ. ನಮ್ಮ ಶಾಸ್ತ್ರಗಳು ಕೂಡ ಇದನ್ನೇ ಹೇಳುತ್ತೆ. ನೀವು ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ದಿನವನ್ನ ಆರಂಭ ಮಾಡಿದ್ರೆ ನಿಮ್ಮ ಸುತ್ತಲೂ ಶಾಂತಿಯುತ ವಾತಾವರಣ ಇರುತ್ತೆ. ಇದರ ಪರಿಣಾಮವಾಗಿ ನೀವು ಅಧ್ಯಯನ ಮಾಡಿದ ಎಲ್ಲವೂ ನಿಮ್ಮ ತಲೆಯಲ್ಲಿರುತ್ತೆ. ಅಲ್ಲದೆ ಓದಿದ ಅಥವಾ ತಿಳಿದ ವಿಷಯಗಳು ಎಷ್ಟು ವರ್ಷಗಳು ಕಳೆದ್ರೂ ಮರೆಯುವುದಿಲ್ಲ ಅಂತ ಹಿರಿಯರು ಹೇಳ್ತಾರೆ. ಜೊತೆಗೆ ಈ ಸಮಯದಲ್ಲಿ ನೀವು ವ್ಯಾಯಾಮ, ಯೋಗ, ಪ್ರಾಣಾಯಾಮ ಮಾಡಿದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು ವಿವಿಧ ಅಧ್ಯಯನಗಳಿಂದ ಸಾಬೀತಾಗಿದೆ. ಹಾಗಾದ್ರೆ ಪ್ರತಿದಿನ ಬೆಳಗ್ಗೆ ಎದ್ದು ನಿಮ್ಮ ದಿನವನ್ನ ಆರಂಭ ಮಾಡುವುದರಿಂದ ಯಾವ ರೀತಿಯ ಪ್ರಯೋಜನಗಳಿವೆ? ಸಂಪೂರ್ಣ ಮಾಹಿತಿ ಇಲ್ಲಿದೆ. ರಾತ್ರಿ ಬೇಗನೆ ಮಲಗಿ ಬೆಳಗ್ಗೆ 5 ಗಂಟೆಗೆ ಎದ್ದೇಳುವ ಅಭ್ಯಾಸವನ್ನ ರೂಢಿಸಿಕೊಂಡ್ರೆ ನಿಮ್ಮ ಜೀವನವನ್ನ ಉತ್ತಮ ಹಾದಿಯಲ್ಲಿ ಕೊಂಡೊಯ್ಯಬಹುದು. ವಿದ್ಯಾರ್ಥಿಗಳು ಈ ಕೆಳಗೆ ನೀಡಿರುವ ಕೆಲವು ದೈನಂದಿನ ಅಭ್ಯಾಸಗಳಿಗೆ ಒಗ್ಗಿಕೊಂಡ್ರೆ ಹೆಚ್ಚು ವ್ಯವಸ್ಥಿತವಾಗಿ ಮತ್ತು ಏಕಾಗ್ರತೆಯಿಂದ ಅಧ್ಯಯನ ಮಾಡಬಹುದು ಎಂದು ಸಂಶೋಧನೆ ತೋರಿಸಿಕೊಟ್ಟಿದೆ. ಬೆಳಗ್ಗೆ ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳು ಶಾಂತವಾಗಿರುತ್ತೆ ಮತ್ತು ಕಡಿಮೆ ಶಬ್ದ ಇರುತ್ತೆ. ಆದ್ದರಿಂದ ನಿಮ್ಮ ಮನಸ್ಸು ಯಾವುದೇ ರೀತಿಯ ಯೋಚನೆಗಳಿಲ್ಲದೆ ಓದಿದ್ದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಲು ಸುಲಭವಾಗುತ್ತೆ. ನೀವು ಓದಲು ಕುಳಿತರೆ ಏಕಾಗ್ರತೆ ಬಹಳ ಮುಖ್ಯ. ಹಾಗಾಗಿ ಬೆಳಗ್ಗೆ ಮನಸ್ಸು ಹಗುರಾಗಿರುವುದರಿಂದ ಈ ಸಮಯದಲ್ಲಿ ನೀವು ಕಷ್ಟಕರ ಸಂಕೀರ್ಣ ಸಮಸ್ಯೆಗಳನ್ನ ಅಭ್ಯಾಸ ಮಾಡಿದ್ರೆ ಬಹುಬೇಗ ಅದಕ್ಕೆ ಪರಿಹಾರ ಕಂಡುಕೊಳ್ಳಬಹುದು, ಆರೋಗ್ಯ ಕಾಪಾಡಿಕೊಳ್ಳಬಹುದು. ಬೆಳಕಿನ ತಾಜಾ ಗಾಳಿ ಉಲ್ಲಾಸಭರಿತ ಮನಸ್ಸಿನಿಂದ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ವಾಕಿಂಗ್, ಜಾಗಿಂಗ್, ವ್ಯಾಯಾಮ ಮಾಡುವಾಗ ಪ್ರಕೃತಿಯಲ್ಲಿ ಸ್ವಲ್ಪ ಸಮಯ ಕಳೆಯುವುದರಿಂದ ದೈಹಿಕ ಮತ್ತು ಮಾನಸಿಕ ಆಯಾಸವನ್ನ ನಿವಾರಿಸಬಹುದು. ಜೊತೆಗೆ ಆತಂಕ ಕಡಿಮೆ ಆಗುತ್ತೆ. ಬೆಳಗ್ಗೆ ಬೇಗನೆ ಎದ್ದೇಳೋದು ಮೆದುಳಿನ ಕಾರ್ಯವನ್ನ ಸುಧಾರಿಸುತ್ತೆ. ಅಲ್ಲದೆ ಮುಂಜಾನೆ ನಮ್ಮ ಮೆದುಳು ತುಂಬಾನೇ ಸಕ್ರಿಯವಾಗಿರುತ್ತೆ ಅಂತ ಹಲವು ಅಧ್ಯಯನಗಳು ಸಾಬೀತುಪಡಿಸಿದೆ. ಈ ರೀತಿ ಮಾಡುವುದರಿಂದಾಗಿ ನಿಮ್ಮ ಸೃಜನಶೀಲ ಚಿಂತನೆ ಹೆಚ್ಚಾಗುತ್ತೆ. ಅದಕ್ಕಾಗಿ ನೀವು ಈ ಸಮಯವನ್ನ ಅಧ್ಯಯನ ಮಾಡಲು ಬಳಸಿದ್ರೆ ನಿಮ್ಮ ಬುದ್ಧಿವಂತಿಕೆ ಹೆಚ್ಚಾಗುತ್ತೆ. ಬೆಳಗ್ಗೆ ಬೇಗನೆ ಎದ್ದೇಳೋದ್ರಿಂದ ಅಧ್ಯಯನ, ವ್ಯಾಯಾಮ, ಧ್ಯಾನದ ಹೊರತಾಗಿ ಈ ಸಮಯ ನಿಮ್ಮಲ್ಲಿರುವ ಯಾವುದೇ ಹವ್ಯಾಸಗಳನ್ನ ಪೂರೈಸಿಕೊಳ್ಳಲು ನಿಮಗೆ ದಿನದಲ್ಲಿ ಸಾಕಷ್ಟು ಸಮಯ ಸಿಗುವಂತೆ ಮಾಡುತ್ತೆ. ಒಟ್ಟಾರೆಯಾಗಿ ಎಲ್ಲಾ ರೀತಿಯ ವಿಷಯಗಳಲ್ಲಿಯೂ ತಾವು ಸಕಾರಾತ್ಮಕವಾಗಿ ಬೆಳೆಯಬೇಕು ಎಂಬ ಬಯಕೆ, ಆಸಕ್ತಿ ಇರುವವರು ಬೆಳಗ್ಗೆ ಬೇಗ ಎದ್ದೇಳುವ ಅಭ್ಯಾಸವನ್ನ ಮಾಡಿಕೊಳ್ಳಲೇಬೇಕು. ಪರಿಣಾಮವಾಗಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಸಕಾರಾತ್ಮಕ ಆಲೋಚನೆ ಮಾಡಲು ಸಹಕಾರಿ. ನೀವು ದಿನವಿಡೀ ಮಾಡುವ ಕಾರ್ಯಗಳನ್ನ ಯೋಜಿತವಾದ ರೀತಿಯಲ್ಲಿ ಸಮಯ ಹಂಚಿಕೊಳ್ಳಲು ಬಯಸಿದ್ರೆ ಬೆಳಗ್ಗೆ ಬೇಗನೆ ಎದ್ದೇಳೋದು ಅತ್ಯುತ್ತಮ. ಸರಿಯಾದ ಯೋಚನೆ ಇರುವವರು ಹಗಲಿನಲ್ಲಿ ಸಮಯವನ್ನ ವ್ಯರ್ಥ ಮಾಡುವುದಿಲ್ಲ. ನೀವು ಬೆಳಗ್ಗೆ ಬೇಗನೆ ಎದ್ರೆ ನಿಮ್ಮ ಅಧ್ಯಯನ ಮುಗಿಸಿದ್ರೆ ಪರೀಕ್ಷೆಗಳ ಬಗ್ಗೆ ಚಿಂತೆ ಇರುವುದಿಲ್ಲ. ಈ ಸಮಯದಲ್ಲಿ ಸಕಾರಾತ್ಮಕ ಆಲೋಚನೆಗಳು ಮೆದುಳಿಗೆ ಬರುತ್ತೆ. ಇದು ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಸಹಾಯ ಮಾಡುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.